ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಾಸ್ಟರ್ ಆನಂದ್ ಪತ್ನಿಯ ಕಾಲಿಗೆ ದೊಡ್ಡ ಗಾಯ ಆಗಿರುವಂಥದ್ದು. ಎರಡು ಕಾಲಿಗೆ ಬ್ಯಾಂಡೇಜ್ ನೋಡಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ. ಮಾಸ್ಟರ್ ಆನಂದ್ ಪತ್ನಿ ಏನು ಮಾಡಿಕೊಂಡ್ರು, ಕಾಲಿಗೆ ಅಷ್ಟು ಬ್ಯಾಂಡೇಜ್ ಹಾಕೋದಕ್ಕೆ ಕಾರಣ ಏನು, ನಡೆಯೋದಕ್ಕೆ ಆಗಲ್ವಾ, ಏನಾಯಿತು ಅನ್ನುವಂಥ ಕಥೆಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮಾಸ್ಟರ್ ಆನಂದ್ ಮಗಳು ವಂಶಿಕಾ ನಮ್ಮಮ್ಮ ಸೂಪರ್ ಸ್ಟಾರ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟು ಕಮಾಲ್ ಮಾಡಿದ್ದಾರೆ. ಮಾಸ್ಟರ್ ಆನಂದ್ ಅವರನ್ನ ವಂಶಿಕಾ ಅಪ್ಪ ಅಂತಲೇ ಈಗ ಎಲ್ಲರೂ ಕೂಡ ಗುರುತಿಸೋ ಮಟ್ಟಕ್ಕೆ ಫೇಮಸ್ ಆಗಿದ್ದಾಳೆ ವಂಶಿಕಾ. ಜೊತೆಗೆ ಈ ರಿಯಾಲಿಟಿ ಶೋಗೆ ಮಾಸ್ಟರ್ ಆನಂದ್ ಪತ್ನಿ ಅಂದ್ರೆ ಈಕೆಯ ಹೆಸರು ಯಶಸ್ವಿನಿ. ಈಕೆ ಕೂಡ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ. ಅಮ್ಮ ಮಗಳು ಒಂದೇ ಸಲ ಬಣ್ಣದ ಲೋಕಕ್ಕೆ ಕಾಲಿಡ್ತಾರೆ. ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಳ್ತಾರೆ. ಮಗಳು ಎಷ್ಟು ಫೇಮಸ್ ಆಗಿದ್ದಾಳೋ ಅದಕ್ಕಿಂತ ಹೆಚ್ಚು ಅಮ್ಮ ಯಶಸ್ವಿನಿ ಕೂಡ ಫೇಮಸ್ ಆಗಿದ್ದಾರೆ. ಯಶಸ್ವಿನಿ ಅವರು ಆಗಾಗ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರ್ತಾರೆ. ಯಶಸ್ವಿನಿ ಹಿಂದೆ ಹೇಗಿದ್ರು ಈಗ ಹೇಗಾದ್ರು ಅಂತ ಫ್ಯಾನ್ಸ್ಗಳು ಕೇಳಿದ್ದೂ ಕೂಡ ಇದೆ. ಈ ಹಿಂದೆ ಅವರನ್ನ ನಾವು ಸೀರೆ ಆಗಿರ್ಬೋದು ತುಂಬಾ ಟ್ರೆಡಿಷನಲ್ ವೇರಲ್ಲಿ ನೋಡ್ತಾ ಇದ್ವಿ. ಈಗ ಚಿಕ್ಕ ಸ್ಕರ್ಟ್ ಅನ್ನ ಹಾಕೊಂಡು ರೀಲ್ಸ್ ಅನ್ನ ಮಾಡ್ತಾ ಇರ್ತಾರೆ. ತುಂಬಾ ಮಾಡರ್ನ್ ಕೂಡ ಆಗಿದ್ದಾರೆ. ಹೇಗಿದ್ರು ಹೇಗಾದ್ರು ರಿಯಾಲಿಟಿ ಶೋ ಎಲ್ಲವನ್ನ ಈ ರೀತಿಯಾಗಿ ಬದಲಾವಣೆ ಮಾಡುತ್ತೆ ಅಂತ ಸಾಕಷ್ಟು ಜನ ಟ್ರೋಲ್ ಮಾಡಿದ್ದು ಕೂಡ ಇದೆ. ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿಗೆ ತಾಯಿಯಾಗಿರುವಂಥ ಯಶಸ್ವಿನಿ ಅವರು ಈಗ ಫಿಟ್ನೆಸ್ ಕಡೆಗೆ ಒಲವನ್ನ ಕೊಟ್ಟಿದ್ದಾರೆ. ಫುಲ್ ಸ್ಲಿಮ್ ಆಗಿ ಕಾಣಿಸ್ಕೊಂಡಿದ್ದು ಮಗಳ ಜೊತೆಗೆ ಅಮ್ಮನೂ ಕೂಡ ಶೈನ್ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಂತೂ ಅಮ್ಮ ಮಗಳದ್ದೇ ಹವಾ ಜೋರಾಗಿದೆ. ದಿನೇ ದಿನೇ ಫಾಲೋವರ್ಸ್ ಕೂಡ ಹೆಚ್ಚಾಗ್ತಾ ಇದ್ದಾರೆ. ಲೈಫ್ನ ಕೂಲಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಮಾಸ್ಟರ್ ಆನಂದ್ ರೀತಿಯೇ ಪತ್ನಿ ಯಶಸ್ವಿನಿ ಕೂಡ ಆಂಕರಿಂಗ್ ಅನ್ನ ಶುರು ಮಾಡಿದ್ದಾರೆ. ಹೊಸ ಯೂಟ್ಯೂಬ್ನಲ್ಲೂ ಕೂಡ ಪಾಡ್ಕಾಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇತರೆ ಪಾಡ್ಕಾಸ್ಟ್ಗಿಂತಲೂ ಯಶಸ್ವಿನಿ ಶುರು ಮಾಡಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಹೆಚ್ಚು ಕಾಮಿಡಿ ಇರುತ್ತೆ. ಕನೆಕ್ಟ್ ಕನ್ನಡ ಅನ್ನುವಂಥ ಒಂದು ಯೂಟ್ಯೂಬ್ ಅನ್ನ ಶುರು ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ನಟಿ ಯಶಸ್ವಿನಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ರೀಲ್ಸ್ಗಳನ್ನು ಮಾಡ್ತಾ ಇರ್ತಾರೆ. ಈಕೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಒಂದು ಸ್ವಲ್ಪ ರೀಲ್ಸ್ ಅಂತಾನೆ ಹೇಳ್ಬೋದು. ಅಮ್ಮ ಮಗಳು ರೀಲ್ಸ್ನಲ್ಲಿ ಬ್ಯುಸಿಯಾಗಿರ್ತಾರೆ. ಅಪ್ಪ ಮಾಸ್ಟರ್ ಆನಂದ್ ಆ್ಯಂಕರಿಂಗ್ನಲ್ಲಿ ಬ್ಯುಸಿಯಾಗಿರ್ತಾರೆ. ಇನ್ನು ಮಗ ಓದಿನಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಇನ್ನು ಇದೀಗ ಯಶಸ್ವಿನಿ ಅವರು ಒಂದು ದೊಡ್ಡ ಸಮಸ್ಯೆಗೆ ಸಿಲುಕಿದ್ದಾರೆ ಸ್ನೇಹಿತರೆ. ಇದರಿಂದ ಬೇಸರ ಮಾಡಿಕೊಂಡು ಯಾರ ಕೆಟ್ಟ ಕಣ್ಣು ಬಿತ್ತು ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ಅದೇನಪ್ಪ ಅಂತಂದರೆ ಸದ್ಯ ಯಶಸ್ವಿನಿ ಅವರು ಎರಡೂ ಕಾಲುಗಳಿಗೆ ಬ್ಯಾಂಡೇಜ್ ಅನ್ನ ಹಾಕೊಂಡಿದ್ದಾರೆ. ಹೌದು, ಮಾಸ್ಟರ್ ಆನಂದ್ ಕೆಲಸದ ನಿಮಿತ್ತ ಬೆಂಗಳೂರಿನಿಂದ ಹೊರಗಡೆ ಹೋಗಿರ್ತಾರೆ. ಈ ಸಮಯದಲ್ಲೇ ಯಶಸ್ವಿನಿ ಅವರು ಸ್ಟೀಮ್ ತೆಗೆದುಕೊಳ್ಳುವಾಗ ಅಪಘಾತ ಸಂಭವಿಸಿದೆ. ಅಂದ್ರೆ ಕುದೀತಿದ್ದಂತಹ ಬಿಸಿ ಬಿಸಿ ನೀರು ಅಕಸ್ಮಾತ್ ಆಗಿ ಯಶಸ್ವಿನಿ ಅವರ ಕಾಲುಗಳ ಮೇಲೆ ಚೆಲ್ಲಿರುವಂಥದ್ದು. ಇದರಿಂದ ಯಶಸ್ವಿನಿ ಅವರಿಗೆ ಕಾಲು ತುಂಬಾ ಉರಿತಿದ್ದದಕ್ಕೆ ತಕ್ಷಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಒಂದ್ಸತಿ ಪಡ್ಕೋತಾರೆ. ವೈದ್ಯರು ಬ್ಯಾಂಡೇಜ್ ಅನ್ನ ಹಾಕಿ ಕಳಿಸ್ತಾರೆ. ಸದ್ಯ ಏನೂ ಆಗಿಲ್ಲ ಅಂತ ಅನ್ಕೊಂಡಿದ್ರು ಕೂಡ ಮಾರನೇ ದಿನ ಮತ್ತೊಂದು ಶಾಕ್ ಆಕೆಗೆ ಎದುರಾಗುತ್ತೆ. ಏನಂತಂದ್ರೆ ಕಾಲುಗಳಲ್ಲಿ ದೊಡ್ಡ ದೊಡ್ಡ ಬೊಬ್ಬೆಗಳು ಎದ್ದಿರುತ್ತೆ. ಇದನ್ನ ತೋರಿಸೋದಕ್ಕೆ ಹೋದಾಗ ವೈದ್ಯರು ಮತ್ತೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಯಶಸ್ವಿನಿಯವರು ಬಹಳ ನೋವನ್ನು ಅನುಭವಿಸ್ತಿದ್ದಾರೆ. ಸದ್ಯಕ್ಕೆ ಪತಿ ಮಾಸ್ಟರ್ ಆನಂದ್ ಮನೆಗೆ ಬಂದು ಈಗ ಹೆಂಡತಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮನೆ ಕೆಲಸದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಆನಂದ್ ಅವರೇ ಮಾಡ್ತಿದ್ದಾರಂತೆ. ಈ ಒಂದು ಫೋಟೋವೊಂದನ್ನು ಈಗ ಯಶಸ್ವಿನಿಯವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ಎರಡೂ ಕಾಲಿಗೆ ಬ್ಯಾಂಡೇಜ್ ಹಾಕಿರುವಂಥ ಒಂದು ವಿಡಿಯೋ ಫೋಟೋವೊಂದನ್ನು ಮಾಹಿತಿ ಮೂಲಕ ಹಂಚಿಕೊಂಡಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಯಾರ ಕಣ್ಣು ಬಿತ್ತೋ ಹೀಗಾಗಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಆದಷ್ಟು ಬೇಗ ಯಶಸ್ವಿನಿಯವರು ಗುಣಮುಖರಾಗಲಿ ಅಂತ ಕಮೆಂಟ್ಗಳ ಸುರಿಮಳೆ ಬರ್ತಾ ಇದೆ. ಸೊ ಸದ್ಯಕ್ಕೆ ಬ್ಯಾಂಡೇಜನ್ನು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ರೆಸ್ಟ್ ಕೂಡ ಮಾಡಬೇಕಾಗತ್ತೆ. ಯಾಕಂತಂದರೆ ದೊಡ್ಡ ದೊಡ್ಡ ಬೊಬ್ಬೆಗಳು ಕೂಡ ಬಂದಿದೆ. ಬಿಸಿ ಬಿಸಿ ನೀರು ಅಂತಂದರೆ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಯಾವ ರೀತಿಯಾಗಿ ಆಗುತ್ತೆ ಅಂತ. ಸೊ ಹಾಗಾಗಿ ಈಗ ಕಂಪ್ಲೀಟಾಗಿ ಯಶಸ್ವಿನಿ ಆನಂದ್ ಅವರು ರೆಸ್ಟ್ನಲ್ಲಿದ್ದಾರೆ. ಸೊ ಈ ಒಂದು ಸಮಯದಲ್ಲಿ ಪತ್ನಿಯ ಕೇರನ್ನು ಮಾಸ್ಟರ್ ಆನಂದ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ರಿಯಾಲಿಟಿ ಶೋ ಅನ್ನುವಂಥದ್ದು ಕೆಲವೊಂದಷ್ಟು ಜನರಿಗೆ ಒಳ್ಳೆಯದಾದರೆ ಕೆಲವೊಂದಷ್ಟು ಜನರಿಗೆ ಕೆಟ್ಟದ್ದು ಕೂಡ ಆಗಿದ್ದು ಇದೆ. ಕೆಲವೊಂದಷ್ಟು ಜನ ಒಳ್ಳೆ ಜೀವನವನ್ನು ಕಟ್ಕೊಳ್ತಾರೆ. ಇದರ ಮೂಲಕ ಕೆಲವೊಂದಷ್ಟು ಜನ ಕೆಟ್ಟ ಹಾದಿಯನ್ನು ಕೂಡ ಪಡ್ಕೋತಾರೆ. ಆದರೆ ಮಾಸ್ಟರ್ ಆನಂದ್ ಅವರ ಪತ್ನಿ ಸ್ವಲ್ಪ ಟ್ರೆಡಿಷ್ನಲ್ ಆಗಿದ್ರು. ಅದಾದ ಮೇಲೆ ಅವ್ರ ಹಿಂದೆ ಹೇಗಿದ್ರು ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತು. ಸೊ ಈ ಒಂದು ರಿಯಾಲಿಟಿ ಶೋ ಮೂಲಕ ಬಂದ ಮೇಲೆ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ. ಜೊತೆಗೆ ಹೊಸ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ಕೊಂಡಿರೋ
ಇರೋದಾಗಿರ್ಬೋದು, ಆ್ಯಂಕರಿಂಗನ್ನು ಮಾಡೋದಾಗಿರ್ಬೋದು, ಆಮೇಲೆ ಸಿಕ್ಕಾಪಟ್ಟೆ ರೀಲ್ಸ್ಗಳನ್ನು ಮಾಡೋದಾಗಿರ್ಬೋದು, ಮಾಡರ್ನ್ ಲುಕ್ನಲ್ಲಿ ಮೇಕಪ್ನಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು. ಹೀಗೆ ಇವರನ್ನು ನೋಡೋದಕ್ಕೆ ಒಂದಷ್ಟು ಜನರಿಗೆ ಚೆನ್ನ ಅಂತ ಅನಿಸಿದ್ರೆ ಇನ್ನೊಂದಷ್ಟು ಜನರಿಗೆ ಈ ರೀತಿಯಾಗಿ ಆಗಬಾರ್ದು, ಸಂಸಾರ ಅಂತಂದರೆ ಯಾವ ರೀತಿಯಾಗಿ ಇರಬೇಕು ಅಂತ ಒಂದಷ್ಟು ಜನ ಪಾಠ ಕೂಡ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.